ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮ್ಯಾರೇಜ್ನ ಅಟ್ರ್ಯಾಕ್ಟ್ ಮಾಡೋದ್ರ ಬಗ್ಗೆ. ನಾವೊಂದು ಒನ್ ವರ್ಡ್ ಮಂತ್ರ, ಒಂದು ಪವರ್ಫುಲ್ ಮಂತ್ರ ಅಂತಲೇ ಹೇಳಬಹುದು. ಅದರ ಬಗ್ಗೆ ಇಲ್ಲಿ ಮಾಹಿತಿ ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು. ಸೊ ಈ ಟಾಪಿಕ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಮಂತ್ರ ಸ್ಪೆಷಲಿ ಫಾರ್ ಲವರ್ಸ್ ಅಂತಲೇ ಹೇಳಬಹುದು, ಮ್ಯಾರೇಜಸ್ ಅಂತ ಹೇಳಬಹುದು. ಹಸ್ಬೆಂಡ್ ವೈಫ್ ಇರ್ತೀರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲ್ಲ, ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ತೀರ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಅಥವಾ ನೀವು ಆ ಪರ್ಸನ್ ಜೊತೆ ಸ್ಪೆಸಿಫಿಕ್ ಆಗಿ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರ ಜೊತೆ ಮದುವೆ ಆಗಬೇಕಾಗಿರುತ್ತೆ. ಬಟ್ ಮನೆಯವ್ರ ಕಡೆಯಿಂದ ಆ ಒಂದು ಮ್ಯಾರೇಜ್ಗೆ ಅನುಮತಿ ಸಿಗ್ತಿರೋದಿಲ್ಲ, ಅಥವಾ ನಿಮ್ಮ ಪರ್ಸನ್ನೇ ರೀಸನ್ಸ್ ಇಲ್ಲದೆ ಬಿಟ್ಟು ಹೋಗಿರ್ತಾರೆ. ಸುಮಾರು ಪ್ರಾಬ್ಲಮ್ಸ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಅಥವಾ ಕಮ್ಯುನಿಕೇಷನ್ ಗ್ಯಾಪಿಂದ, ಅಥವಾ ಸರಿಯಾದಂತಹ ಒಂದು ಎಫರ್ಟ್ ಇಲ್ಲದೆ, ಸಮ್ ರೀಸನ್ಸಿಂದ ಇಲ್ಲಿ ಏನಾದರೂ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದರೆ ಡೆಫಿನೆಟ್ಲಿ ಈ ಒಂದು ಮಂತ್ರ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಸ್ಪೆಷಲಿ ಸಪೋಸ್ ನೀವೇನಾದರೂ ಮ್ಯಾರಿಡ್ ಆಗಿದ್ದೀರಾ, ಬಟ್ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ, ಅಥವಾ ನಿಮ್ಮ ವೈಫ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ, ಅಲ್ಲಿ ಒಂದು ಪ್ರೀತಿನ ಎನ್ಹ್ಯಾನ್ಸ್ ಮಾಡಬೇಕು, ಇನ್ನೂ ಒಂದು ನಿಮ್ಮ ಬಾಂಡ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಮಂತ್ರನ ನೀವು ಕೇಳಬಹುದು, ನೀವು ಈ ಒಂದು ರಿಚುವಲ್ನ ಮಾಡಬಹುದು. ಓಕೆ, ಸಪೋಸ್ ನಿಮ್ಮ ಒಂದು ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ನೀವು ಈ ಮಂತ್ರ ಜೊತೆ ವರ್ಕ್ ಮಾಡಬಹುದು. ಸ್ಪೆಸಿಫಿಕಲಿ ನಾನು ಇದನ್ನು ಲವರ್ಸ್ಗೋಸ್ಕರನೇ, ಲವ್ ರಿಲೇಟೆಡ್ ರಿಲೇಷನ್ಶಿಪ್ಸ್ಗೋಸ್ಕರನೇ ಈ ಒಂದು ಮಂತ್ರನ ನಾನು ತೊಗೊಂಬಂದಿರೋದು. ಓಕೆ, ಸೊ ಮಂತ್ರನ ಕೇಳೋದಕ್ಕೂ ಮುಂಚೆ ಅಥವಾ ಈ ಒಂದು ರಿಚುವಲ್ನ ಮಾಡೋದಕ್ಕೂ ಮುಂಚೆ ಕೀಪ್ ಇಟ್ ಇನ್ ಮೈಂಡ್ ದಟ್ ನಿಮಗೆ ನಿಜವಾಗ್ಲೂ ಆ ಒಂದು ವ್ಯಕ್ತಿ ಬೇಕಾ ನಿಮ್ಮ ಲೈಫಲ್ಲಿ ಅಂತ, ಅಥವಾ ಎಲ್ಲವೂ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಅಥವಾ ಎಷ್ಟು ಫೇತಿಂದ, ಎಷ್ಟು ನಂಬಿಕೆಯಿಂದ ಈ ಒಂದು ಕೆಲಸನ ನೀವು ಮಾಡ್ತೀರಾ ಅನ್ನೋದು ಫಸ್ಟು ನಿಮಗೆ ಒಂದು ಕ್ಲಾರಿಫೈ ಅನ್ನೋದು ಇರಬೇಕು. ಓಕೆ, ಈ ಮಂತ್ರ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ನಿಮ್ಮ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ನಿಮ್ಮಿಬ್ಬರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ನಿಮ್ಮ ಪಾರ್ಟ್ನರ್ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೂ ನಿಮ್ಮ ಮಧ್ಯೆ ಒಂದು ಕೆಮಿಸ್ಟ್ರಿ ಅನ್ನೋದು, ಒಂದು ವಿಶ್ವಾಸ, ನಂಬಿಕೆನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ, ನಿಮ್ಮಿಬ್ಬರ ಒಂದು ಬಾಂಡ್ ಅನ್ನೋದನ್ನು ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಈ ಒಂದು ಮಂತ್ರ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ಈ ಮಂತ್ರದಿಂದ, ನೀವೇನಾದರೂ ಸಪೋಸ್ ಸಿಂಗಲ್ಸ್ ಇದ್ದೀರಾ, ನೀವು ಸೋಲ್ಮೇಟ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಯು ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಸೋಲ್ಮೇಟ್ ವಿತ್ ದಿಸ್ ಮಂತ್ರ. ಓಕೆ, ನಿಮ್ಮ ಸೋಲ್ಮೇಟ್ನ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮ್ಯಾರೇಜ್ನ ಕೂಡ ಮ್ಯಾನಿಫೆಸ್ಟ್ ಮಾಡಬಹುದು. ಎಸ್, ಇಟ್ ವರ್ಕ್ಸ್ 100%. ನೀವು ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಪರ್ಸನ್ಗೆ ಏನಾದರೂ ಮದುವೆ ಆಗಿಲ್ಲ, ಅವ್ರು ಇನ್ನೂ ಸಿಂಗಲ್ ಇದ್ದಾರೆ, ನೀವು ಸಿಂಗಲ್ ಇದ್ದೀರಾ, ನಿಮ್ಮ ಮ್ಯಾರೇಜು ಆಗಿಲ್ಲ, ಅವ್ರ ಮ್ಯಾರೇಜು ಆಗಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಆ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡಬಹುದು, ಮ್ಯಾನಿಫೆಸ್ಟ್ ಮಾಡಬಹುದು ಮ್ಯಾರೇಜ್ನ. ಓಕೆ, ಸೊ ಈ ಮಂತ್ರ ಸ್ಪೆಷಲಿ ಲಾರ್ಡ್ ಶಿವ ಮತ್ತು ಪಾರ್ವತಿಗೆ ರಿಲೇಟೆಡ್ ಆಗಿರುವಂಥದ್ದು. ಈ ಮಂತ್ರ ಮಾಡೋದ್ರಿಂದ ನಿಮಗೆ ಶಿವ ಪಾರ್ವತಿಯವರ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ. ಸೊ ದಟ್ ನಿಮ್ಮ ಒಂದು ಮ್ಯಾರೇಜ್ ಏನಿದೆ ಅದು ಬೇಗ ನಡೆಯುವಂಥದ್ದು ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಎಸ್, ಈ ಮಂತ್ರನ ಯಾವ ರೀತಿ ಹೇಳಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಸ್ಕ್ರೀನ್ ಮೇಲೆ ಈ ಒಂದು ಮಂತ್ರ ಬರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ, ಅದನ್ನೇ ನೀವು ಚಾಂಟ್ ಮಾಡಬೇಕಾಗತ್ತೆ. ದ ಮಂತ್ರ ಈಸ್ ಸ್ವಯಂವರ, ಸ್ವಯಂವರ, ಸ್ವಯಂವರ. ಸೊ ಇದನ್ನು ನೀವು ಡೈಲಿ ಚಾಂಟ್ ಮಾಡ್ತಾ ಬರಬೇಕು. ಯಾವ ರೀತಿ ಅಂತಂದರೆ ಡೈಲಿ 108 ಟೈಮ್ಸ್ ನೀವು ಇದನ್ನು ಮಾಡಬೇಕು. ಟ್ರೈ ಟು ಡೂ 11 ರಿಪಿಟೇಷನ್ಸ್. 11 ಮಾಲೆಗಳನ್ನು ನೀವು ಮಾಡಿದ್ರೆ ಇನ್ನೂ ಬೇಗ ವರ್ಕ್ ಆಗುವಂಥದ್ದು. ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಡೈಲಿ 108 ಟೈಮ್ಸ್ ನೀವು ಇದನ್ನು ಚಾಂಟ್ ಮಾಡಬಹುದು. ಓಕೆ, ಸಿಟ್ ಇನ್ ಪೂಜಾ ರೂಮ್, ನಿಮ್ಮ ಮನೆಯಲ್ಲಿರುವಂಥ ಪೂಜೆ ದೇವ್ರ ಮನೆ ಏನಿದೆ ಅಲ್ಲಿ ಕೂತ್ಕೊಂಡು ನೀವು ಇದನ್ನು ಜಪ ಮಾಡುವಂಥದ್ದು, ಅಥವಾ ಸಾಧ್ಯ ಆದರೆ ನಿಮ್ಮ ಮನೆ ಅಕ್ಕಪಕ್ಕ ಶಿವನ ದೇವಸ್ಥಾನ ಏನಾದರೂ ಇದ್ದರೆ ಅಲ್ಲಿ ಹೋಗಿ ನೀವು ಇದನ್ನು ಚಾಂಟ್ ಮಾಡುವಂಥದ್ದು ನೀವು ಮಾಡಬಹುದು. ಸೊ ದಟ್ ಇನ್ನೂ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಮೇಕ್ ಶೋರ್ ನೀವು ಬೆಡ್ ಮೇಲೆ ಅಥವಾ
ತುಂಬ ಕ್ಲೀನ್ ಇಲ್ಲದೇ ಇರುವಂತಹ ಜಾಗದಲ್ಲಿ ನೀವು ಈ ಒಂದು ಕೆಲಸಗಳನ್ನು ಮಾಡಬಾರ್ದು. ಮೇಕ್ ಶೋರ್ ನಿಮ್ಮ ಒಂದು ಸ್ಪೇಸ್ ಏನಿದೆ, ನಿಮ್ಮ ಒಂದು ಪ್ಲೇಸ್ ಇರುವಂಥ ಒಂದು ಏನು ವಾತಾವರಣ ಏನಿದೆ ತುಂಬ ಕ್ಲೆನ್ಸ್ ಆಗಿರಬೇಕು, ಕ್ಲೀನ್ ಆಗಿರಬೇಕು. ಚಾಂಟ್ ಮಾಡೋದಕ್ಕೂ ಮುಂಚೆ ಸ್ನಾನ ಮಾಡಿಕೊಂಡು ಅಗರಬತ್ತಿಯಿಂದ ನಿಮ್ಮ ಜಾಗಗಳನ್ನೆಲ್ಲ ಕ್ಲೆನ್ಸ್ ಮಾಡಿಕೊಂಡು ಇಂಟೆನ್ಷನ್ನ ಸೆಟ್ ಮಾಡಿಕೊಂಡು ರುದ್ರಾಕ್ಷ ಮಾಲ ಇದ್ದರೆ ರುದ್ರಾಕ್ಷಿ ಮಾಲ ಏನಿರುತ್ತೆ ನಿಮ್ಮ ಹತ್ರ ಅದನ್ನು ತೊಗೊಳ್ಳಿ. ಇಲ್ಲ ಅಂದರೆ ಒಂದು ಪರ್ಚೇಸ್ ಮಾಡಿ 108 ಟೈಮ್ಸ್ ನೀವು ಮಾಲಾದಿಂದ ಚಾಂಟ್ ಮಾಡ್ತಾ ಬಂದರೆ ಇನ್ನೂ ಬೇಗ ಶಿವನಿಗೆ ನೀವು ಕನೆಕ್ಟ್ ಆಗುವಂಥದ್ದು ಆ್ಯಂಡ್ ಈ ಮಂತ್ರ ನಿಮಗೆ ವರ್ಕ್ ಆಗುವಂಥದ್ದು. ನೀವು ಕೌಂಟ್ ಮಾಡ್ತಾ ನೀವೇನಾದರೂ ಚಾಂಟ್ ಮಾಡ್ತೀನಿ ಅಂದರೆ ನಂಬರ್ಸ್ ಕಡೆ ನಿಮಗೆ ಫೋಕಸ್ ಆಗುತ್ತೆ ಬಿಟ್ಟರೆ ನಿಮಗೆ ಅಷ್ಟು ಕನೆಕ್ಟಿವಿಟಿ ಸಿಗೋದಿಲ್ಲ. ಸೊ ಐ ಪ್ರಿಫರ್ ನಾನು ನಿಮಗೆ ಹೇಳುವಂಥದ್ದು ಜಸ್ಟ್ ಯೂಸ್ ಜಪಮಾಲೆ. ಓಕೆ, ನಿಮ್ಮ ಹತ್ರ ರುದ್ರಾಕ್ಷಿ ಮಾಲೆ ಇಲ್ಲ ಅಂದರೆ ಬೇರೆ ಯಾವುದು ನಿಮ್ಮ ಹತ್ರ ಇದೆ ಅದನ್ನು ನೀವು ಯೂಸ್ ಮಾಡಬಹುದು. ಓಕೆ, ಯೂಸ್ ದಟ್ ಜಪಮಾಲೆ ಆ್ಯಂಡ್ ಚಾಂಟ್ ಡೈಲಿ 108 ಟೈಮ್ಸ್. 11 ಟೈಮ್ ರಿಪಿಟೇಷನ್ಸ್ ಆಗಿಲ್ಲ ಅಂದ್ರೂ 11 ಟೈಮ್ಸ್ ಅಂದರೆ 108 ಟೈಮ್ಸ್ನ ಒಂದು ರಿಪಿಟೇಷನ್ಸ್ 11 ಬಾರಿ ನೀವು ಮಾಡಬೇಕಾಗತ್ತೆ. ಓಕೆ, ಸೊ ಅದನ್ನು ನೀವು ಮಾಡ್ತಾ ಬಂದರೆ ಖಂಡಿತ ನಿಮಗೆ ವಿತಿನ್ 48 ಡೇಸ್ ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕೆಲವ್ರಿಗೆ ವಿತಿನ್ 21 ಡೇಸಲ್ಲೂ ಕೂಡ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇಟ್ಸ್ ಅಪ್ ಟು ಯು. ನಿಮ್ಮ ಒಂದು ರಿಲೇಷನ್ಶಿಪ್ ಎಷ್ಟು ವರ್ಷದಿಂದ ನೀವು ನೋ ಕಾಂಟ್ಯಾಕ್ಟ್ ಇದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ರೀಸೆಂಟಾಗಿ 2 ಮಂತ್ಸ್ 4 ಮಂತ್ಸಿಂದ ನೀವು ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಇದು ಇನ್ನೂ ಬೇಗ ವರ್ಕ್ ಆಗೋದಕ್ಕೆ ಶುರು ಮಾಡುತ್ತೆ. ಬಟ್ ತುಂಬ ಲಾಂಗ್ ಗ್ಯಾಪ್ ಆಗಿದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಪೇಷನ್ಸಿಂದ ನೀವು ಈ ಒಂದು ಕೆಲಸನ ಮಾಡಿದ್ರೆ, ಈ ಒಂದು ರಿಚುವಲ್ನ, ಈ ಒಂದು ಮಂತ್ರನ ನೀವು ಮಾಡ್ತಾ ಬಂದರೆ 100% ನೀವು ನಿಮ್ಮ ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ನೀವು ಇದನ್ನು ಮದುವೆ ಅನ್ನೋದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಓಕೆ, ಸೊ ಇದು ಇವತ್ತಿನ ಒಂದು ಟಾಪಿಕ್. ಸೊ ಈ ಒಂದು ಮಂತ್ರನ ಚಾಂಟ್ ಮಾಡಿ ಇದರ ಒಂದು ಬೆನಿಫಿಟ್ಸ್ನ ತಗೊಳ್ಳಿ ಆ್ಯಂಡ್ ನಿಮ್ಮ ಒಂದು ಸಕ್ಸಸ್ ಸ್ಟೋರೀಸ್ನ ಡಿಸ್ಕ್ರಿಪ್ಷನ್ ಇರುವಂತಹ ಒಂದು ನಂಬರ್ಸ್ಗೆ ನೀವು ವಾಟ್ಸಪ್ ಮಾಡಬಹುದು ಅಥವಾ ಕಮೆಂಟಲ್ಲಿ ನೀವು ಆದಷ್ಟು ಬೇಗ ಬಂದು ನಿಮ್ಮ ಸಕ್ಸಸ್ ಸ್ಟೋರೀಸ್ನ ಹಾಕಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.